ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಆಗಿದೆ ಡಿಪಾರ್ಟ್ಮೆಂಟಿಂದ. ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ ಹೆಡ್ಡಿಂಗಲ್ಲಿ ಶಿಕ್ಷಕರ ವರ್ಗಾವಣೆಗೆ 12 ವರ್ಷ ಸೇವೆ ಕಡ್ಡಾಯ ಅಂತ ಹೇಳಿದರೆ, ಹಾಗೆಯೇ ಬೋಧಕೇತರ ಹುದ್ದೆಗೆ ಶಿಕ್ಷಕರ ನೇಮಕಕ್ಕೆ ಬ್ರೇಕ್ ಅಂತ ಇದೆ. ಈ ಎರಡು ಸ್ಟೇಟ್ಮೆಂಟ್ ಏನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳು ಒಂದೊಂದು ಪ್ಯಾರಾಗ್ರಾಫಲ್ಲಿ ನೀಟಾಗಿ ಹೇಳಿದ್ದಾರೆ. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಿದೆ, ಶಿಕ್ಷಕರ ವರ್ಗಾವಣೆಯ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಐತಿಹಾಸಿಕ ಬದಲಾವಣೆಯನ್ನು ಮಾಡಿರುವಂಥದ್ದು. ಅದಕ್ಕೆ ಅವ್ರು ಕೊಟ್ಟಂಥ ಒಂದು ನೇಮು ಐತಿಹಾಸಿಕ ಬದಲಾವಣೆ ಅಂತ ಇಟ್ಕೊಂಡಿದ್ದಾರೆ. ಈಗಾಗಲೇ ಆ ಒಂದು ಪ್ರತಿಯನ್ನು ಶೇರ್ ಮಾಡಿದ್ದೀನಿ ವಾಟ್ಸಾಪ್ ಮತ್ತು ಟೆಲಿಗ್ರಾಮಲ್ಲಿ. ನಿಮಗೆ ಅದೇ ಥರದ ಸರ್ಕಾರದ ಸುತ್ತೋಲೆಗಳು ಮತ್ತು ಅಧಿಸೂಚನೆಗಳು ಕಾಲಕ್ಕೆ ಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಎರಡು ವಾಹಿನಿಯ ಲಿಂಕ್ ಕೊಟ್ಟಿದ್ದೀನಿ, ನೀವು ಮೊದಲು ಜಾಯ್ನ್ ಆಗಿ. ಅಂದರೆ ಈ ವರ್ಗಾವಣೆ ನಿಯಮಗಳನ್ನು ರಿವೈಸ್ಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ಅಂದರೆ ಏನು ಅಲ್ಲಿ ಅವ್ರ ಕಾನ್ಸೆಪ್ಟ್, ಇಲ್ಲಿ ಒಂದೇ ಶಾಲೆ ಅಥವಾ ನಿರ್ದಿಷ್ಟ ಸ್ಥಳದಲ್ಲಿ ಕನಿಷ್ಠ 12 ವರ್ಷ ಸೇವೆಯನ್ನು ಪೂರ್ಣಗೊಳಿಸಿದವರಿಗೆ ಮಾತ್ರ ವರ್ಗಾವಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ಒಂದು ಶಾಲೆಯಲ್ಲಿ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕನಿಷ್ಠ ಸುಮಾರು 12 ವರ್ಷಗಳ ಕಾಲ ಅವರ ಸೇವೆಯನ್ನು ಅಲ್ಲಿ ಪೂರ್ಣಗೊಳಿಸಿರಬೇಕು. ಅವ್ರಿಗೆ ಮಾತ್ರ ಇಲ್ಲಿ ವರ್ಗಾವಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಮುಂದಿನ ಉದ್ದೇಶ ಏನಪ್ಪ ಅಂತಂದರೆ ಹೀಗೆಲ್ಲ ಮಾಡಲಿಕ್ಕೆ ಅದನ್ನು ಮುಂದೆ ಹೇಳ್ತಾರೆ. ಇಲ್ಲಿ ಕನಿಷ್ಠ 7 ವರ್ಷ ಸೇವೆ ಸಲ್ಲಿಸಿದವ್ರಿಗೂ ವರ್ಗಾವಣೆ ಅವಕಾಶ ಇತ್ತು, 7 ಇಯರ್ಸು. ಈಗ ಲಿಮಿಟನ್ನೇ ಕ್ರಾಸ್ ಮಾಡಿದರೆ ಹೇಗೆ, ಆ ಮಿತಿಯನ್ನು ಹೆಚ್ಚಿಸುವ ಮೂಲಕ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಶಾಲಾ ವಿದ್ಯಾರ್ಥಿಗಳ ಕಲಿಕೆಗೆ ಹೆಚ್ಚು ಶ್ರಮಿಸುವಂತೆ ಮಾಡಲಾಗಿದೆ. ಶಿಕ್ಷಕರು ಬಹಳ ದೀರ್ಘಕಾಲ ಒಂದೇ ಶಾಲೆಯಲ್ಲಿ ಉಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳೋದ್ರ ಜೊತೆಗೆ ಶೈಕ್ಷಣಿಕ ಪ್ರಗತಿ ಏನಾಗುತ್ತೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಆ ಪ್ರಗತಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು ಅವರ ಉದ್ದೇಶ ಇಲ್ಲಿ. ಇನ್ನು ಇಲ್ಲಿ ಹೇಳ್ತಾರೆ ಈ ಪ್ಯಾರಾಗ್ರಾಫಲ್ಲಿ, ವರ್ಗಾವಣೆಯಲ್ಲಿ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಕೌನ್ಸಿಲಿಂಗ್ ಮೂಲಕವೇ ವರ್ಗಾವಣೆಯನ್ನು ಮಾಡಬೇಕೆಂಬ ನಿಯಮಗಳನ್ನು ತರಲಾಗಿದೆ. ಕೌನ್ಸಿಲಿಂಗ್ ಮುಖಾಂತರ ಮಾಡಬೇಕು, ಬೇರೆ ಯಾವ ಮಾನದಂಡ ಅಥವಾ ವಿಧಾನವನ್ನು ಈ ಟ್ರಾನ್ಸ್ಫರ್ ಪ್ರೊಸೀಜರಲ್ಲಿ ಬಳಸಂಗಿಲ್ಲ ಅಂತ ಹೇಳಿದ್ದಾರೆ. 2020 ಕಾಯ್ದೆಗೆ ತಿದ್ದುಪಡಿ ತಂದಿರತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಈಗ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಅಧಿನಿಯಮ 2026 ಇದನ್ನು ಜಾರಿಗೆ ತಂದಿದ್ದಾರೆ. ಈಗಾಗಲೇ ಅದೊಂದು ಕಾಪಿ ಶೇರ್ ಮಾಡಲಾಗಿದೆ. ರಾಜ್ಯಪಾಲರ ಒಂದು ಅಂಕಿತ ಆದ ನಂತರದಲ್ಲಿ ಅದನ್ನು ಗೆಜೆಟಲ್ಲಿ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ನಿಮಗೆ ಅದು ಕರ್ನಾಟಕ ರಾಜ್ಯಪತ್ರ ಅಥವಾ ಕರ್ನಾಟಕ ಈ ರಾಜ್ಯಪತ್ರ ಅಂತ ಕೊಟ್ಟರೆ ನೀವು ಗೂಗಲ್ ಕ್ರೋಮಲ್ಲಿ ಡಿಸ್ಪ್ಲೇ ಆಗುತ್ತೆ, ಯಾವ್ಯಾವ ಡೇಟಲ್ಲಿ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸಲ್ಲಿ ಯಾವ್ಯಾವ ಅಧಿಸೂಚನೆಗಳು ಪ್ರಕಟ ಆಗಿದೆ ಅಂತ ನೀವು ಅಲ್ಲಿ 1 by 1 ನೋಡ್ಬೋದು. ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು, ಅವಕಾಶ ಇದೆ. ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೇಮಕಗೊಂಡ ಶಿಕ್ಷಕರು ಆ ಭಾಗದಿಂದ ಹೊರ ಜಿಲ್ಲೆಗಳಿಗೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರೆಲ್ಲ ಟೀಚರ್ಸ್ ನೇಮಕ ಆಗಿದ್ದಾರೆ ಅವರು ಆ ಒಂದು ಡಿವಿಷನಿಂದ ಅಂದರೆ ಆ ಭಾಗದಿಂದ ಹೊರ ಜಿಲ್ಲೆಗಳಿಗೆ ಅಲ್ಲಿಂದ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಬಯಸಬೇಕಾದ್ರೆ ಸುಮಾರು ಕನಿಷ್ಠ 10 ವರ್ಷಗಳ ಸೇವೆಯನ್ನು ಇಲ್ಲಿ ಕಡ್ಡಾಯ ಮಾಡಲಾಗಿದೆ. ನೆಕ್ಸ್ಟು ಮಹಿಳೆಯರಿಗೆ ವಿಶೇಷ ವಿನಾಯಿತಿ ಅಂತ ಹೇಳಿದ್ದಾರೆ. ಏನಿರ್ಬೋದು ಇವರಿಗೆ, ವುಮೆನ್ಸ್ಗೆ ವಿಶೇಷ ವಿನಾಯಿತಿ ಅಂತಂದರೆ ನೋಡಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಮಹಿಳಾ ಶಿಕ್ಷಕರಿಗೆ ಮಗು ಪಾಲನೆಗಾಗಿ ವಿಶೇಷ ವಿನಾಯಿತಿ ನೀಡಲಾಗಿದೆ. ಗರ್ಭಿಣಿ ಶಿಕ್ಷಕಿಯರು ಹಾಗೂ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿರತಕ್ಕಂಥ ಶಿಕ್ಷಕರಿಗೆ, ನೋಡಿ ಅರ್ಥ ಮಾಡ್ಕೊಳ್ಳಿ, ಒಂದು ಗರ್ಭಿಣಿ ಶಿಕ್ಷಕಿಯರು, ಮತ್ತೊಂದು ಪಾಯಿಂಟ್ ಏನು ಆ್ಯಡ್ ಅಪ್ ಮಾಡಿದರೆ ಇಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿರತಕ್ಕಂಥ ಶಿಕ್ಷಕಿಯರಿಗೆ ಅವರು ಬಯಸಿದ ಸ್ಥಳದಲ್ಲಿ ನೇಮಕಾತಿಗೆ ಆದ್ಯತೆ ನೀಡಲು ತೀರ್ಮಾನ ಮಾಡಲಾಗಿದೆ. ಅವರು ಬಯಸಿದಂಥ ಸ್ಥಳದಲ್ಲಿ ನೇಮಕಾತಿಗೆ ಆದೇಶವನ್ನು ನೀಡಲಿಕ್ಕೆ, ಇದು ಓನ್ಲಿ ಫಾರ್ ಅಂದರೆ ರೀಸನ್ನು ಅವರೇ ಇಲ್ಲಿ ಕೋಟ್ ಮಾಡಿಬಿಟ್ಟಿದ್ದಾರೆ. ಒಂದು ಗರ್ಭಿಣಿ ಶಿಕ್ಷಕಿಯರಾಗಿರಬೇಕು ಅವರು, ಅಥವಾ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿರತಕ್ಕಂಥ ಶಿಕ್ಷಕರಿಗೆ ಮಾತ್ರ ಈ ಒಂದು ರೂಲ್ ಅಪ್ಲಿಕೇಬಲ್ ಆಗೋದು. ಇದು ಶಿಕ್ಷಕಿಯರ ಸಾಮಾಜಿಕ ಹಾಗೂ ಕುಟುಂಬದ ಹಿತ ಗಮನದಲ್ಲಿಟ್ಟುಕೊಂಡು ತೆಗೆದುಕೊಂಡಂಥ ನಿರ್ಧಾರವಾಗಿದೆ. ಆ ಮೂಲಕ ಶಿಕ್ಷಕರ ಸೇವಾ ನಿಯಮಾವಳಿಗಳಲ್ಲಿ ಸ್ಪಷ್ಟತೆ ಕಾಯ್ದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಮತ್ತೊಂದು ಪ್ಯಾರಾಗ್ರಾಫಲ್ಲಿ ಡಯಟ್ ಹಾಗೂ DSCRT ಅಥವಾ ಇತರೆ ಬೋಧಕೇತರ ಹುದ್ದೆಗಳಲ್ಲಿ 3 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರು ತಮ್ಮ ಮೂಲ ಬೋಧನಾ ವೃಂದಕ್ಕೆ ಮರಳಬಹುದು ಅಂತ ಹೇಳಿದ್ದಾರೆ. ನೋಡಿ, ಯಾರಿಗೆ ಇದು, ಡಯಟ್ ಹಾಗೂ DSCRT ಅಥವಾ ಇತರ ಬೋಧಕೇತರ ಹುದ್ದೆಗಳಲ್ಲಿ ಶಿಕ್ಷಕ ಸೇವೆಯನ್ನು ಹೊರತುಪಡಿಸಿ ಅಂತ. ಡಯಟ್ ಹಾಗೂ DSCRTಯ ಇತರ ಬೋಧಕೇತರ ಹುದ್ದೆಗಳಲ್ಲಿ 3 ವರ್ಷಕ್ಕಿಂತ ಹೆಚ್ಚು ಸೇವೆ, 3 ವರ್ಷಕ್ಕಿಂತ ಜಾಸ್ತಿ ಸರ್ವಿಸ್ ಆಗಿದರೆ ಅವರು ತಮ್ಮ ಮೂಲ ಬೋಧನಾ ವೃಂದಕ್ಕೆ ಮರಳಬಹುದು. ಮುಂಚೆ ಎಲ್ಲ ವರ್ಕ್ ಮಾಡ್ತಾಯಿದ್ರು ಅಲ್ಲಿ ಅವರು ಹೋಗ್ಬೋದು ಅಂತ. ನಿರ್ದಿಷ್ಟ ಹುದ್ದೆಗಳಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ, ಸ್ಪೆಸಿಫಿಕ್ ಪ್ರೊಫೆಷನ್ಸ್ ಅಥವಾ ಆ ಹುದ್ದೆಗಳೇನು ಬರುತ್ತೆ ಅಂತ. ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಸೇವೆ ಸಲ್ಲಿಸುವ
ಶಿಕ್ಷಕರಿಗೆ ಗರಿಷ್ಠ 3ರಿಂದ 5 ವರ್ಷಗಳ ಅವಧಿಯ ನಿಯಮ ಅನ್ವಯವಾಗಲಿದೆ ಅಂತ ಹೇಳಿದ್ದಾರೆ ನಿರ್ದಿಷ್ಟ ಹುದ್ದೆಗಳಲ್ಲಿ. ಅಲ್ಲಿ 2 ಬರುತ್ತೆ, ಒಂದು ಪ್ರಾಂಶುಪಾಲರು ಮತ್ತು ಉಪಪ್ರಾಂಶುಪಾಲರು. ಇದರಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಗರಿಷ್ಠ 3ರಿಂದ 5 ವರ್ಷಗಳ ಅವಧಿಯ ನಿಯಮವನ್ನು ಅನ್ವಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇಸ್ ವೆರಿ ಇಂಪಾರ್ಟೆಂಟ್ಲಿ ಬೋಧಕೇತರ ಹುದ್ದೆ ಜವಾಬ್ದಾರಿಗೆ ಬ್ರೇಕ್ ಅಂತ ಇದೆ. ಬೋಧಕೇತರ ಹುದ್ದೆ ಜವಾಬ್ದಾರಿಗೆ ಬ್ರೇಕ್. ಈಗಿರ್ತಕ್ಕಂಥ ಕೆಲಸವನ್ನು ನಿಭಾಯಿಸ್ಲಿಕ್ಕಾಗಲ್ಲ. ಆ್ಯಕ್ಚುಲಾಗಿ ಸರ್ಕಾರಿ ಶಾಲೆಗಳಲ್ಲಿ ಯಾರೆಲ್ಲ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಹೇಳೋದಾದರೆ ಆ ಬೋಧಕ ಹುದ್ದೆಯನ್ನು ಬಿಟ್ಟು ಬೋಧಕೇತರ ಹುದ್ದೆಗಳಲ್ಲೇ ಜಾಸ್ತಿ ಕೆಲಸ ಮಾಡ್ತಿರುವಂಥದ್ದು. ಯಾಕೆಂದರೆ ಸರ್ಕಾರದ ಒಂದು ಒತ್ತಡ ಹಂಗಿದೆ ಟೀಚರ್ಸ್ ಮೇಲೆ. ಎಲ್ಲೋ ಒಂದು ಕಡೆ ಅವರು ಪಾಠ ಮಾಡೋದನ್ನೇ ಮರೆತುಬಿಟ್ಟು ಬೋಧಕೇತರ ಹುದ್ದೆಗಳಲ್ಲಿ ಅಥವಾ ಬೋಧಕೇತರ ಕೆಲಸಗಳಲ್ಲಿ ಅವರು ಇಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಎಕ್ಸಾಂಪಲ್ಸು ಇಲ್ಲಿ ಸಾಕಷ್ಟು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬೋಧಕೇತರ ಹುದ್ದೆ ಜವಾಬ್ದಾರಿಗೆ ಬ್ರೇಕ್ ಅಂತ ಹೇಳಿದರೆ, ಅಧಿಸೂಚನೆಯ ಪ್ರಕಾರ ಬೋಧಕೇತರ ಹುದ್ದೆಗಳಿಗೆ ಶಿಕ್ಷಕರ ನೇಮಕವನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸಲಾಗಿದೆ. ಇಲ್ಲಿ ಹೇಳ್ಬಿಡ್ತಾರೆ, ಬಟ್ ಅಲ್ಲಿ ನಡೆಸ್ಕೊಳ್ಳೋ ರೀತಿ ಸರಿ ಇರಲ್ವಲ್ಲ. ಇದರಿಂದ ಶಿಕ್ಷಕರನ್ನು ಬೋಧನೆಗೆ ಸೀಮಿತಗೊಳಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಸ್ಟ್ರಿಕ್ಟಾಗಿ ನೋಡಬೇಕು, ಮಾಡಿದ್ದೇ ಆದರೆ ಸುಮ್ಮನೆ ಬಿಳಿ ಪೇಪರ್ನಲ್ಲಿ ರೂಲ್ಸು ರೆಗ್ಯುಲೇಷನ್ಸನ್ನು ಪ್ರಿಂಟ್ ಮಾಡಿಬಿಟ್ಟು ಯಾವುದಾದ್ರು ಆ್ಯಕ್ಟ್ ಮೆನ್ಷನ್ ಮಾಡ್ಬಿಟ್ಟು ಕೊಟ್ಬಿಟ್ರೆ ಅದು ಇಂಪಾಸಿಬಲ್, ಅದು ಆಚರಣೆಗೆ ಬರಲ್ಲ ಅದು. ಸೊ ತಿದ್ದುಪಡಿ ವಿಧೇಯಕದಿಂದ ಶಿಕ್ಷಕರ ವರ್ಗಾವಣೆ ನಿಯಮಗಳಲ್ಲಿ ದೀರ್ಘಕಾಲೀನ ಬದಲಾವಣೆ ಸಾಧ್ಯವಾಗಲಿದೆ. ಶಿಕ್ಷಕರಿಗೆ ನಿರ್ದಿಷ್ಟ ಅವಧಿಯ ಸೇವೆಯ ನಂತರ ಮಾತ್ರ ವರ್ಗಾವಣೆ ಅವಕಾಶ ದೊರೆಯುವುದರಿಂದ ಶಾಲೆಗಳಲ್ಲಿ ಬೋಧನಾ ಪ್ರಕ್ರಿಯೆಯಲ್ಲಿ ನಿರಂತರತೆ ಕಾಪಾಡಲು ಸಾಧ್ಯವಾಗಲಿದೆ. ಸೊ ಜೊತೆಗೆ ನೋಡಿ ಇಲ್ಲಿ ಹೇಳ್ತಾರೆ, ಅಲ್ಲದೆ ನಿರ್ದಿಷ್ಟಪಡಿಸಿದ ಬೋಧಕ ಹುದ್ದೆಗಳ ಸ್ಥಾನಿಕರನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿನ ಬೋಧಕೇತರ ಹುದ್ದೆಗಳು, ರಾಜ್ಯ ಸಿವಿಲ್ ಸೇವೆಗಳು, ಮಂಡಳಿಗಳು ಅಥವಾ ನಿಯಮಗಳಲ್ಲಿನ ಯಾವುದೇ ಇತರ ಹುದ್ದೆಗಳಿಗೆ ವರ್ಗಾವಣೆ ಮಾಡದಂತೆ ಷರತ್ತು ವಿಧಿಸಿದೆ ಅಂತ ಹೇಳಿದ್ದಾರೆ. ಅಂದರೆ ಅವರು ಏನು ವರ್ಕ್ ಮಾಡ್ತಾರೆ ಆ ಕೆಲಸ ಮಾಡಲಿಕ್ಕೆ ಬಿಡಿ, ಬೇರೆ ಹುದ್ದೆಗಳಿಗೆ ಅಥವಾ ಬೇರೆ ಅನ್ಯ ಬೋಧಕೇತರ ಹುದ್ದೆಗಳಿಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಬೋಧಕೇತರ ಕೆಲಸಗಳಿಂದ ಮುಕ್ತಿ ನೀಡಿರುವುದು ಶಿಕ್ಷಕ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಶಿಕ್ಷಣದ ಹಿತದೃಷ್ಟಿಯಿಂದ ಇದು ಸ್ವಾಗತಾರ್ಹ ಕ್ರಮವಾಗಿದೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಯಾವುದೇ ಯೋಜನೆ ಮಾಡಿದ್ರು, ಯಾವುದೇ ಆ್ಯಕ್ಟಲ್ಲಿ ಕೆಲವೊಂದು ರಿವೈಸ್ಡ್ ಪರಿಷ್ಕರಣೆ ಮಾಡಿದ್ರು ಕೂಡ ಕೆಲವೊಂದು ನಿಯಮಗಳನ್ನು ಸೇರಿಸಿದಾಗ ಏನಾಗುತ್ತೆ, ಕ್ವೈಟ್ ನ್ಯಾಚುರಲಿ ಒಂದಷ್ಟು ಮಿಕ್ಸರ್ ಒಪಿನಿಯನ್ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗುವುದು ಅದು ಸರ್ವೇ ಸಾಮಾನ್ಯ, ಅದೆಲ್ಲದಕ್ಕೂ ಹಾಗೇ ಆಗುತ್ತೆ. ಒಂದು ಶಾಲೆ ಅಥವಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕನಿಷ್ಠ ಸೇವಾವಧಿ ಸಲ್ಲಿಸಿರುವ ಶಿಕ್ಷಕ ಅಥವಾ ಉಪನ್ಯಾಸಕರಿಗೆ ವರ್ಗಾವಣೆಗಾಗಿ ಲಭ್ಯವಿರುವ ನಿರ್ಣಾಯಕ ಹುದ್ದೆ ಮತ್ತು ನಿಯಮಿಸಬಹುದಾದಂಥ ಇತರ ಷರತ್ತುಗಳಿಗೆ ಒಳಪಟ್ಟು ವರ್ಗಾವಣೆ ಕೋರಲಿಕ್ಕೆ ಆಯ್ಕೆಯನ್ನು ನೀಡಲಾಗಿದೆ ಅಂತ ಈ ಪ್ಯಾರಾಗ್ರಾಫಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಒಂದು ಶಾಲೆ ಅಥವಾ ಒಂದು ಪದವಿ ಪೂರ್ವ ಕಾಲೇಜು ಅಂದರೆ PU ಕನಿಷ್ಠ ಸೇವಾವಧಿ ಅಂದರೆ ಯಾರೆಲ್ಲ ಒಂದು ಕನಿಷ್ಠ ಸೇವೆಯನ್ನು ಅಲ್ಲಿ ಮಾಡಿರ್ತಾರೋ, ಸೊ ಆ ಶಿಕ್ಷಕ ಅಥವಾ ಉಪನ್ಯಾಸಕರಿಗೆ ವರ್ಗಾವಣೆಗಾಗಿ ಲಭ್ಯವಿರತಕ್ಕಂಥ ನಿರ್ಣಾಯಕ ಹುದ್ದೆ, ಆ ಹುದ್ದೆ ಏನಾಗಿರಬೇಕು, ನಿರ್ಣಾಯಕವಾಗಿರಬೇಕು ಮತ್ತು ನಿಯಮಿಸಬಹುದಾದಂಥ ಇತರ ಷರತ್ತುಗಳಿಗೆ ಒಳಪಟ್ಟು ವರ್ಗಾವಣೆ ಕೋರಲಿಕ್ಕೆ ಆಯ್ಕೆ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ವರ್ಗಾವಣೆ ಒತ್ತಡ ಅಥವಾ ಅನಿಶ್ಚಿತತೆ ಅಂತ ಹೇಳಿದ್ದಾರೆ. ಸೊ ಏನಿದು ಪ್ರೆಸರ್ ಇದು ನೋಡಿ, ಇಲ್ಲಿ ಹೇಳಿದ್ದಾರೆ, ಹಳೆಯ ನಿಯಮಗಳ ಅಡಿ ಶಿಕ್ಷಕರು ಅಲ್ಪಾವಧಿಯಲ್ಲಿಯೇ ವರ್ಗಾವಣೆ ಬಯಸುತ್ತಿದ್ದರು ಅಂತ. ಅಲ್ಪಾವಧಿ ಅಂದರೆ ಕಡಿಮೆ ವರ್ಷಗಳು ಸೇವೆ ಆದರೂ ಕೂಡ ಅವರು ವರ್ಗಾವಣೆ ಬಯಸ್ತಾ ಇದ್ರು. ಕೆಲವರು ಒತ್ತಡ ತಂತ್ರ ಹೇರುವ ಮೂಲಕ ವರ್ಗಾವಣೆ ಮಾಡಿಸ್ಕೊಳ್ತಾ ಇದ್ರು. ಅಂದರೆ ಇನ್ಫ್ಲೂಯೆನ್ಸ್ ಮಾಡಿಸೋದು, ಅವ್ರಿಗೆ ಬಕೆಟ್ ಹಿಡಿಯೋದು, ದುಡ್ಡು ಕೊಡೋದು, ವರ್ಗಾವಣೆ ನಿಯಮಗಳನ್ನು ಗಾಳಿಗೆ ತೋರೋದು, ಇವೆಲ್ಲ ನಡೀತಾ ಇತ್ತು. ಇದರಿಂದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದುರಾಗಿ ಪಠ್ಯಕ್ರಮ ಪೂರ್ಣಗೊಳಿಸುವುದು ಕಷ್ಟವಾಗುತ್ತಿತ್ತು. ಈಗೇನು ವರ್ಗಾವಣೆ ನಿಯಮಗಳಲ್ಲಿ ತಿದ್ದುಪಡಿ ತಂದು ಮಾತ್ರಕ್ಕೆ ಶಿಕ್ಷಕರ ಸಮಸ್ಯೆ ಎಲ್ಲವೂ ಇಲ್ಲಿ ಬಗೆ ಹರಿದು ಬಿಡುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲಿವರೆಗೂ ಶಿಕ್ಷಕರ ನೇಮಕಾತಿಗಳು ಕಾಲಕ್ಕೆ ನಡೆಯುವುದಿಲ್ವೋ ಅಲ್ಲಿವರೆಗೂ ಶಿಕ್ಷಕರ ಸಮಸ್ಯೆಗಳು ಉದ್ಭವ ಆಗ್ತಾ ಇರುತ್ತೆ. ಇಲ್ಲಿ ಬೇರೆ ಏನೇ ಚೇಂಜಸ್ ಮಾಡಿದ್ರೂ ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ಶಿಕ್ಷಕರ ಕೊರತೆ ಸಮಸ್ಯೆ ಕಡಿಮೆ ಆಗಬೇಕು ಅಥವಾ ಸಮಸ್ಯೆಗೆ ಮುಕ್ತಿ ಸಿಗಬೇಕು ಅಂದರೆ ಟೀಚರ್ ರಿಕ್ರೂಟ್ಮೆಂಟ್ ಮಾಡಬೇಕು. ಅದು ಬಿಟ್ಟು ಬೇರೆ ಏನೇ ರಿವೈಸ್ಡ್ ಮಾಡಿದ್ರೂ ಅದು ಸಾಧ್ಯ ಆಗಲ್ಲ. ಇದಂತೂ ಇಟ್ಸ್ ಅಲ್ಟಿಮೇಟ್ ಸತ್ಯ. ಅದು ವರ್ಗಾವಣೆ ಪ್ರಕ್ರಿಯೆಗಳಲ್ಲಿ ರಾಜಕೀಯ ಪ್ರಭಾವ ಮತ್ತು ಮಧ್ಯವರ್ತಿಗಳ ಹಸ್ತಕ್ಷೇಪವು ಹೆಚ್ಚಾಗಿ ಅರ್ಹತೆ ಇದ್ದರೂ ಸೂಕ್ತ ಸ್ಥಳ ಸಿಗದೆ ಶಿಕ್ಷಕರು ಪರದಾಡುವಂತಾಗಿತ್ತು. ಇದನ್ನು ಹೋಗಲಾಡಿಸಲಿಕ್ಕೆ ಈಗ ಕೌನ್ಸಿಲಿಂಗ್ ಕಡ್ಡಾಯ ಮಾಡಲಾಗಿದೆ. ಎಲ್ಲದರಲ್ಲೂ ಒಂದೊಂದು ಕರಪ್ಷನ್ ಮಾಡಲಿಕ್ಕೆ ಹುಡ್ಕೋತಾರೆ. ಈಗ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, ಅಲ್ಲಿ ಹೆಂಗೆ ಕರಪ್ಷನ್ ಮಾಡ್ಬೋದು, ಅಲ್ಲಿ ಹೆಂಗೆ ದುಡ್ಡು ಹೊಡಿಬೋದು, ಅಲ್ಲಿ ಹೆಂಗೆ ಆಮಿಷವನ್ನು ಒಡ್ಬೋದು, ಹಿಂಗೆಲ್ಲ ಮಾಡ್ತಾರೆ ಏನೇ ಆದರೂ. ಅಂದರೆ ಇದು ಎಲ್ಲೆಲ್ಲಿ ಸ್ಟ್ರಿಕ್ಟ್ ಆಗಬೇಕು ಅಲ್ಲೆಲ್ಲ ಆಗಬೇಕು. ಹಾಗಾಗಿ ಅಲ್ಲಾಗಲಿಲ್ಲ ಅಂದರೆ ಇದು ಸಮಸ್ಯೆಗಳಂತೂ ಅದು ಬರ್ತಾ ಇರುತ್ತೆ ಇದಕ್ಕೆ. ಸೊ ನೆಕ್ಸ್ಟು ಶಾಲೆಗಳ ವರ್ಗೀಕರಣದ ಗೊಂದಲ ಇತ್ತಿರುತ್ತೆ ಅಂತ ಹೇಳಿದರೆ, ಅದೇ ಈಗ ಮರ್ಜ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದು. ನೋಡಿ ಏನು ಹೇಳಿದರೆ ಇಲ್ಲಿ, ರಾಜ್ಯದಲ್ಲಿ ವಿವಿಧ ಮಾದರಿಯ ಶಾಲೆಗಳಿದ್ದರೂ ವರ್ಗಾವಣೆ ನಿಯಮಗಳನ್ನು ಒಂದೇ ರೀತಿ ನೋಡಲಾಗ್ತಾ ಇತ್ತು. ಇದರಿಂದ ಆಯಾ ಶಾಲೆಗಳ ವಿಶೇಷ ಅಗತ್ಯಗಳಿಗೆ ತಕ್ಕಂತೆ
ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಈಗ KPS, ಆದರ್ಶ ವಿದ್ಯಾಲಯ, PM-3 ಎಂದು 3 ವರ್ಗಗಳನ್ನಾಗಿ ವಿಂಗಡಣೆ ಮಾಡಿರುವುದರಿಂದ ಗೊಂದಲ ಪರಿಹಾರವಾಗಲಿದೆ. ಅಂದರೆ ಈಗಂತೂ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಈ KPS ಶಾಲೆಗಳಿಗೆ ಮರ್ಜ್ ಮಾಡಬೇಕು, ಮೊದಲ ಆದ್ಯತೆ ಕೊಡಬೇಕು ಶಿಕ್ಷಕರನ್ನು ಅಲ್ಲಿ ಕೊಡಲಿಕ್ಕೆ ಅಂತ ಮಾಡ್ತಾ ಇದ್ದಾರೆ. ಅಥವಾ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ತುಂಬ ಕಡಿಮೆ ಸ್ಟ್ರೆಂತ್ ಇದೆಯೋ ಅದನ್ನು ಎಲ್ಲಿ ಜಾಸ್ತಿ ಇದೆ ನಿಯರೆಸ್ಟ್ ಶಾಲೆಗೆ ಅದನ್ನು ಮರ್ಜ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಮೂಲ ಸ್ಥಳವನ್ನು ಕ್ಲೋಸ್ ಮಾಡಲ್ಲ, ಉಳಿಸ್ಕೋತೀವಿ ಅಂತಾರೆ. ಇನ್ನೊಂದು ಕಡೆ ಮರ್ಜ್ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಅಲ್ಲಿ ಟೀಚರ್ಸ್ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕ್ಲಾರಿಟಿ ಸಿಗಬೇಕು ಅಂತಂದರೆ ಕಾದು ನೋಡಬೇಕು ಇಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇದಿಷ್ಟೊತ್ತು ನಾನು ಇಲ್ಲಿ ಏನು ವರ್ಗಾವಣೆಯ ಒಂದು ನಿಯಮಾವಳಿಗಳಲ್ಲಿ ಬದಲಾವಣೆ ತಂದು ಇಲ್ಲಿ ವರ್ಗಾವಣೆ ಆಗಬೇಕು ಅಂತಂದರೆ 12 ವರ್ಷಗಳ ಸೇವೆಯನ್ನು ಕಡ್ಡಾಯ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ನಿಮ್ಗೆ ಹೇಳಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ ಕೇಸ್ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.